ಒಂಟೆಗಳ ಜೊತೆ ಅವರು ಓಡಾಡ್ತಾ ಇದ್ದಾರೆ. ದೇಹ ಬಿದ್ದ ತಕ್ಷಣ ನಾನು ಸುಮಾರು ಒಂದು 20ರಿಂದ 40 ಅಡಿ ತನಕ ಅಡಿಗೆ ಹೋಗೋ ಒಂದು ಚಾಣಕ್ಷತೆ ಗೊತ್ತು. ನೀರು ಆಳದಲ್ಲಿ ಒಂದು 3 ನಿಮಿಷ ನಿಲ್ಲುವಷ್ಟು ದೇವರು ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ. ನಾನು ಹೆಚ್ಚಿನ ದೇಹಗಳು ತೆಗೆಯುವಾಗ ಸಹ ಗಂಡಸರು ಇಲ್ಲಿ ಅವರು ತಮ್ಮ ಒಂದು ಇತಿಮಿತಿಯನ್ನು ಕಳ್ಕೊಂಡು ನೀರಲ್ಲಿ ಹಿಡ್ಕೊಂಡು ಈ ಡ್ರಿಂಕ್ಸ್ ಮಾಡ್ಕೊಂಡು ನೀರಲ್ಲಿ ಇರ್ತಾರೆ. ಅವಳು ದಾವಣಗೆರೆ ಹುಡುಗಿ ಅಂತ ಗೊತ್ತೇ ಆಯಿತು. ಈ ಭಾಗದಲ್ಲಿ ಒಂದು ಹುಡುಗಿ PUC ಯಾವಾಗ ಎಕ್ಸಾಮ್ ಅಲ್ಲಿ ಫೈಲ್ ಅಂತೇಳಿ ಮನೇಲಿ ಲೆಟರ್ ಬರೆದಿಟ್ಟು ಸುಸೈಡ್ಗೆ ಅಂತ ಬಂದಿದ್ಲು. ಇಲ್ಲಿ ಎಂತ ಮೀನಿಲ್ಲ ಆಯ್ತಾ, ಅವಾರ್ಡು, ಸನ್ಮಾನ, ಪ್ರಶಸ್ತಿಗಳು ಇದೆಲ್ಲ ಅವಾರ್ಡ್ಗಳು. ಓಕೆ, ಇಷ್ಟೆಲ್ಲ ಅವಾರ್ಡೆ, ಇದೆಲ್ಲ ಅವಾರ್ಡ್ಗಳು. ಓಕೆ, ಎಲ್ಲ ಪ್ರತಿ 1 2 3 4 ಇಲ್ಲಿಂದ ಎಲ್ಲ ಬಿದ್ಕೊಂಡು ಅವಾರ್ಡು. ಇದೊಂದು ಬಟ್ಟೆ ತುಂಬಿಸಿಟ್ಟಿದ್ದೇವೆ, ಇದರಲ್ಲೂ ಬಾಕ್ಸಲ್ಲಿ ಇದರಲ್ಲೂ ಎಲ್ಲ ತುಂಬಿಸಿಟ್ಟದೆಲ್ಲ ಅವಾರ್ಡ್ಗಳು. ಆದರೆ ಆ ಗುರುಗಳು ಮೇಲಿದ್ದಾಗ ಈ ಮಕ್ಕಳು ಓದೋದೇ ಗೊತ್ತಿಲ್ಲ ಏನೋ, ಆದರೂ ಸಹ ಅದರೊಟ್ಟಿಗೆ 7 ಮಕ್ಕಳು ಹೋಗಿದ್ದಾರೆ. 3 ಮಕ್ಕಳನ್ನು ಅಲ್ಲಿ ಸ್ಥಳೀಯರು ಬಚಾವ್ ಮಾಡಿದ್ದಾರೆ. ಮಲ್ಪೆ ಅವ್ರ ರೂಮ್ ನೋಡೋಣ ಬನ್ನಿ. ರೂಮೆಲ್ಲ ಹಾಗೆ ಇದೆ, ಹೇಳ್ತಿಲ್ಲಲ್ಲ, ಹಾಗೆ ಇರ್ತದೆ. ಇಲ್ಲ ಅವಳು ಕ್ಲೀನ್ ಮಾಡಿರ್ತಾರಲ್ಲ ಅಷ್ಟೇ. ಇದೆಲ್ಲ ಏನು ಬಾಕ್ಸಲ್ಲಿ ಮೀನೆಲ್ಲ ಬಚ್ಚಿಟ್ಟಿದ್ರೆ ಹೇಗೆ ಏನು? ಇಲ್ಲಿ ನೋಡಿ, ಇದು ನಾನು ತೆಗಿತಿದ್ದೆ ನೋಡಿ. ಮೀನು 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 ನೋಡಿ, ಮೀನು ಬಾಂಗಡಿನ, ಕಾಟ್ಲನ, ಎಂತ ಮೀನು ಉಂಟು? ಓ ಮೈ ಗಾಡ್, ಇಲ್ಲಿ ಎಂತ ಮೀನಿಲ್ಲ ಆಯ್ತಾ, ಅವಾರ್ಡು, ಸನ್ಮಾನ, ಪ್ರಶಸ್ತಿಗಳು ಇದೆಲ್ಲ ಅವಾರ್ಡ್ಗಳು. ಓಕೆ, ಎಲ್ಲ ಅವಾರ್ಡ್ ತುಂಬಿಸಿದ್ದು ಪ್ರತಿಯೊಂದು ಇದರಲ್ಲೂ ಸಹ ಏನು ಮಾಡಲಿ, ಎಲ್ಲ ಅವಾರ್ಡ್ಗಳು. ಓಕೆ, ಅಂಥದ್ದು ಇಷ್ಟೆಲ್ಲ ಅವಾರ್ಡೆ, ಎಲ್ಲ ಅವಾರ್ಡ್ಗಳು. ಓಕೆ, ಎಲ್ಲ ಪ್ರತಿ 1 2 3 4 ಇಲ್ಲಿಂದ ಎಲ್ಲ ಬಿದ್ಕೊಂಡು ಅವಾರ್ಡು. ಇದೊಂದು ಬಟ್ಟೆ ತುಂಬಿಸಿಟ್ಟಿದ್ದೇವೆ, ಇದರಲ್ಲೂ ಬಾಕ್ಸಲ್ಲಿ ಇದರಲ್ಲೂ ಎಲ್ಲ ತುಂಬಿಸಿಟ್ಟದೆಲ್ಲ ಅವಾರ್ಡ್ಗಳು. ಎಲ್ಲ ಕಡೆ ಅವಾರ್ಡ್ಗಳೇ ತುಂಬಿಸಿಟ್ಟಿದ್ದೀರಾ ನೀವು. ಇವಾಗ ಜಾಗ ಇಲ್ಲ ಅದು ಇಷ್ಟೆಲ್ಲ ತುಂಬಿಸಿಟ್ಟು ಮತ್ತೆ ಹೊರಗಡೆ ಇಲ್ಲಿ ಇಷ್ಟು ತುಂಬಿಸಿಟ್ಟಿದೆ. ನೆನ್ನೆ ನೋಡಿದ್ವಲ್ಲ, ರಾತ್ರಿ ಟೈಮ್ ಬಂದಿದ್ದು ಕಾಣಿಸ್ತಾ ಇಲ್ವಾ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಇದೆ. ಈಗ ಹೆಂಡತಿ ತವರ ಮನೆಗೆ ಹೋಗಿದ್ದಾಳೆ. ಅದೇ ಅಲ್ಲಲ್ಲೇ ಇದೆ ಸಾಧನ ಎಲ್ಲ. ಯಾಕಂದ್ರೆ ಯಾರೋ ಗೆಸ್ಟ್ ಬಂದು ಈಗ ಜಸ್ಟ್ ಹೋದ್ರು, ಈಗ ಅದಕ್ಕೆ ಎಲ್ಲರೂ ಬರ್ತಾ ಇರ್ತಾರೆ. ಎಂತ ಬಿಡುವಿಲ್ಲ ಪಾಪ. ನಮಗೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. 2 ದಿನದಿಂದ ಅವ್ರನ್ನ ಗೋಳಿಕೊಂಡಿದ್ದೀನಿ. ಇನ್ನೂ ಅವ್ರ ಲೈಫ್ ಜರ್ನಿ ಕಂಪ್ಲೀಟ್ ಆಗಿಲ್ಲ. ಮಲ್ಪೆ ಬೀಚ್ ಸೈಡೆ ವಾಕ್ ವಿತ್ ಈಶ್ವರ್ ಮಲ್ಪೆ ಜೊತೆ ಅವ್ರ ಲೈಫ್ ಜರ್ನಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಹೋಗೋಣ ಬೀಚ್. ನಿನ್ನೆ ಇಂತೂ ಮಲ್ಪೆ ಬೀಚಿಗೆ ಬರಬೇಕಂತ ಅಂದ್ಕೊಂಡು, ಆದರೆ ಬರ್ನಿಲ್ಲ. ಎಮರ್ಜೆನ್ಸಿ ಯಾರೋ ರೆಸ್ಕ್ಯೂ ಮಾಡೋಕ್ಕೆ ಇವರು ಹೋದರು. ಹಾಗಾಗಿ ಮತ್ತೆ ಇವತ್ತು ಮಲ್ಪೆ ಬೀಚಿಗೆ ಕರ್ಕೊಬಂದಿದ್ದೀನಿ. ಒಂದು ರೀತಿಯಾಗಿ ಸಂಜೆ ಸಮಯ, ಮುಸ್ಸಂಜೆ ಸಮಯ. ಇಲ್ಲಿ ನೋಡ್ಬೋದು ಒಂಟೆಗಳ ಜೊತೆ ಅವರು ಓಡಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಕೂಡ ಏಕಾಂತವಾಗಿ ಬಂದು, ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಟೈಮನ್ನು ಸ್ಪೆಂಡ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಮಲ್ಪೆ ಬೀಚಲ್ಲಿ ನಮ್ಮ ಈಶ್ವರ್ ಮಲ್ಪೆ ಅವ್ರದ್ದು ಲೈಫ್ ಸ್ಟೋರಿನ ಕೇಳಕೊಡ್ತೀನಿ. ನೀವು ನೆನ್ನೆ ಹೇಳ್ತಾ ಇದ್ರಿ ರೆಸ್ಕ್ಯೂ, ನೀವು ಫಸ್ಟ್ ಆಫ್ ಆಲ್ ಅಂಡರ್ಗ್ರೌಂಡ್ ಸ್ವಿಮ್ಮಿಂಗ್ ಆಗಿರ್ಬೋದು ಎಲ್ಲ ಏನಕ್ಕೆ ಕಲಿಬೇಕಂತ ಅನ್ನಿಸ್ತು ಅಂತ ಹೇಳಿ. ಖಂಡಿತವಾಗಿಯೂ ಈ ಸ್ವಿಮ್ಮಿಂಗ್ ಕಲ್ತದ್ದು ನಾನು ಒಂದು ಹ್ಯಾಬಿಯಾಗಿ ಕಲ್ತದ್ದು ಚಿಕ್ಕ ವಯಸ್ಸಲ್ಲಿ. ಯಾಕೆಂದರೆ ನಾನು ಸ್ವಲ್ಪ ಚಿಕ್ಕದಿರುವಾಗ ನಾನು ನಮ್ಮ ಬಲರಾಮ್ ಟೆಂಪಲ್ ಅಂತ ಇತ್ತು, ಆ ಟೆಂಪಲಲ್ಲಿ ನಾನು ನನ್ನ ತಂದೆ ಜೊತೆಗೆ ಸ್ನಾನಕ್ಕೆ ಹೋದಾಗ ಒಂದು 3 ಸಲ ಮುಳುಗಿದೆ. ಅಲ್ಲಿ ಮುಳುಗಿದಾಗ ನಾನು ಅಡಿಗೆ ಹೋದಾಗ ನನ್ನ ತಂದೆ 3ನೇ ಸಲ ಮೇಲೆ ಬಂದಾಗ ಎತ್ತಿ ಮೇಲೆ ಹಾಕಿದ್ರು. ಆವಾಗ ಗೊತ್ತಾಯ್ತು ಒಂದು ಸ್ವಲ್ಪ ಈಜು ಕಲಿಬೇಕಂತ ಹೇಳಿ. ಚಿಕ್ಕ ವಯಸ್ಸು, ನನಗೊಂದು 8ರಿಂದ 9 ವಯಸ್ಸು ಆಗಿರ್ಬೋದು ಆವಾಗ. ಆ ಟೈಪಲ್ಲಿ ಆಗ್ತಾ ಇಲ್ಲಿ ನಮ್ಮ ಮಲ್ಪೆ ಬೀಚ್ ಹತ್ರ ನಮ್ಮ ಕೈರಂಪುಡಿ ಅಂತ ಎಲ್ಲ ಉಂಟು. ಕೈರಂಪುಣಿ ಬೋಟು, ಫಿಶಿಂಗ್ ಬೋಟ್ ಅದೆಲ್ಲ ಉಂಟು. ಆವಾಗ ನಾನು ಏನು ಮಾಡಿದೆ, ಈ ಸಮುದ್ರದಿಂದ ನಾವು ಈಜಲಿಕ್ಕೆ ಕಲ್ತೀವಿ. ಒಂದು ಬಲರಾಮ್ ಟೆಂಪಲ್ ದೇವಸ್ಥಾನದಲ್ಲಿ ನಾವು ಕಲ್ತದ್ದು. ಆಮೇಲೆ ನಾವು ಇಲ್ಲಿ ನಮ್ಮ ಸಮುದ್ರದಲ್ಲಿ ಮಕ್ಕಳೆಲ್ಲ ಬಂದು ಆಟ ಆಡ್ತಾ ನಾವು ಕಲಿತಾ ಇದ್ದೀವಿ. ಕಲಿತಾ ನಾವು ಇಲ್ಲಿ ಫಸ್ಟ್ ನೀವು ಸೇವ್ ಮಾಡಿದ್ದು ಹೇಗೆ, ಏನು ಫಸ್ಟ್ ಡೆಡ್ ಬಾಡಿನ ತಗೊಬಂದ್ರ ಜೀವಂತವಾಗಿ ಒಂದು ಹುಡುಗಿನು? ಎಲ್ಲಿ ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ಸುಮಾರು ನನಗೊಂದು 20 ವಯಸ್ಸಾಗಿರ್ಬೋದು. 22 ವಯಸ್ಸಲ್ಲಿ ಈ ಭಾಗದಲ್ಲಿ ಒಂದು ಹುಡುಗಿ PUC ಯಾವಾಗ ಎಕ್ಸಾಮ್ ಅಲ್ಲಿ ಫೈಲ್ ಅಂತೇಳಿ ಮನೇಲಿ ಲೆಟರ್ ಬರೆದಿಟ್ಟು ಸುಸೈಡ್ಗೆ ಅಂತ ಬಂದಿದ್ಲು. ಅವಾಗ ನನ್ನ ಸ್ನೇಹಿತರು ಹೇಳಿದ್ರು, ನಾನು ಸ್ವಲ್ಪ ಈಜುದ್ದೆ ಅಂತ ಗೊತ್ತಿತ್ತು. ನನ್ನ ಪ್ರವೀಣ್ ಅಂತ ನನ್ನ ಸ್ನೇಹಿತ ಇದ್ದ, ಕರ್ದ ಈಶ್ವರ್ ಈಗ ನಮ್ಮ ಮನೆ ಇಲ್ಲೆಲ್ಲ ಬಂದು ಆ ಹೆಣ್ಣು ನೀರಲ್ಲಿ ಇಷ್ಟು ಹೋಗ್ತಿದ್ಲು. ಮತ್ತೆ ಆ ಓಡಿ ಹೋಗಿ ಅವಳನ್ನು ಫಸ್ಟ್ ನಾವು ಬಚಾವ್ ಮಾಡಿದ್ದು.
ಓಡಿ ಹೋಗಿ ಬಚಾವ್ ಮಾಡಿದ್ರಿ. ಎಷ್ಟು ಆಳಕ್ಕೆ ಹೋಗಿದ್ರು ಆ ಹುಡುಗಿ? ಅವ್ರು ಸುಮಾರು ಒಂದು ತನ್ನ ಸ್ವಂತಗಿಂದ ಮೇಲೆ ಇದೆ ಇದೆಷ್ಟು ನೀರು ಬರೋಷ್ಟು ಹೋಗಿದ್ಲು ಅವಳು. ಆಮೇಲೆ ನಾವು ಓಡಿ ಹೋಗಿ ಅವಳನ್ನ ಕರ್ಕೊಂಡ್ಬಂದು ಮೇಲೆ ಹಾಕಿದ್ದೆ. ಆಮೇಲೆ ಕೇಳಿದಾಗ ಅವಳು ದಾವಣಗೆರೆ ಹುಡುಗಿ ಅಂತ ಗೊತ್ತೇ ಆಯಿತು. ಈಗ ಸಹ ಈ ಲೈವಲ್ಲಿ ಆ ತಾಯಿ ನೋಡಿರ್ಬೋದು ನಾನು, ಯಾಕೆಂದರೆ ಅವಾಗ ಇದು ಘಟನೆ ನಡೆದು ಒಂದು 25 ವರ್ಷ ಆಗಿರ್ಬೋದು ಖಂಡಿತವಾಗಿಯೂ, ನೋಡಿದರೆ ಗೊತ್ತಾಗ್ಬೋದು. ಆದರೆ ಆ ಹೆಣ್ಣು ಹುಡುಗಿ ಅವಾಗ SLC PUC ಫೈಲ್ ಅದ್ದಕ್ಕೆ ಸೂಸೈಡ್ ಲೆಟರ್ ಬಂದವಳು. ಫೈಲ್ ಅದ್ದಕ್ಕೆ ಇಲ್ಲಿ ನಿಟ್ಟೂರು ಅಂತ ಗ್ರಾಮದಲ್ಲಿದ್ದು, ನಿಟ್ಟೂರು ಹತ್ರ ಅಜ್ಜನೊಟ್ಟಿಗೆ ಇದ್ದು. ತಂದೆ ತಾಯಿ ಗೊತ್ತಿಲ್ಲ. ಆಮೇಲೆ ಅವರು ತಂದೆ ತಾಯಿಗೆ ವಿಷಯ ಮುಟ್ಟಿಸಿದ್ದೀನಿ, ಅಜ್ಜಿ ವಿಷಯ ಮುಟ್ಟಿಸಿದೆ. ಆ ತಂದೆ ತಾಯಿ ಸಹ ನನಗೆ ಫೋನ್ ಕಾಂಟ್ಯಾಕ್ಟ್ ಬಂದು ನಿಮ್ಮ ಮಕ್ಕಳು ಹುಷಾರಿಲ್ಲ ಅಂತ ಹೇಳಿ ಮತ್ತೆ ಬಂದು ಎಲ್ಲ ವ್ಯವಸ್ಥೆ ಮಾಡುವಂತ ಹೇಳಿದ್ದಾರೆ ಅವರೆಲ್ಲ. ಓಕೆ, ಅಂದ್ರೆ ಇಲ್ಲಿ ಬರ್ತಾರಲ್ಲ ಪ್ರವಾಸಿಗರು, ಮೋಜು ಮಸ್ತಿಗೆ ಬರ್ತಾರೆ. ಅಂದ್ರೆ ನೀರಲ್ಲಿ ಆಟ ಆಡ್ಬೇಕು ಅಂತ ಒಂದು ವರ್ಗ ಬಂದಿರುತ್ತೆ, ಇನ್ನೊಂದು ವರ್ಗ ಅಂತ ಹೇಳಿದ್ರೆ ನೀರಲ್ಲಿ ಆಟ ಆಡ್ತಾ ಅವ್ರ ಜೀವದ ಮೇಲೆ ಪರಿವೇ ಇರಲ್ಲ, ಮುಂದೆ ಹೋಗ್ಬಿಡ್ತಾರೆ. ಇಲ್ಲಿ ಬರುವಂತ ಪ್ರವಾಸಿಗರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಅವ್ರು ಸೇಫ್ಟಿ ಯೂಸ್ ಮಾಡ್ಕೋಬೇಕು? ಯಾಕೆಂದ್ರೆ ಒಂದೇ ಜೀವ ಇರೋದು ಜೀವನದಲ್ಲಿ, ಬೇರೆ ಎಲ್ಲ ಕೊಂಡ್ಕೋಬಹುದು, ಜೀವ ಅಂತೂ ಕೊಂಡ್ಕೊಳಕ್ ಆಗಲ್ವಲ್ಲ. ಮುಖ್ಯವಾಗಿದ್ದು ಜೀವ. ಯಾಕೆಂದ್ರೆ ಒಂದ್ಸಲ ಹೋದ ಜೀವ ಮತ್ತೊಂದ್ಸಲ ಬರಲ್ಲ. ಎಷ್ಟು ಏನ್ ಕೊಟ್ಟರು ಗಾಯ ಆದ್ರೆ ಗುಣಪಡಿಸ್ಬೋದು. ಆದ್ರೆ ಇವತ್ತು ಪ್ರಾಣದಿಂದ ಅಮೂಲ್ಯವಾಗಿದ್ದು, ಇವತ್ತು ಮೋಜಿ ಮಸ್ತಿ ಅಂತೇಳಿ ಎಲ್ಲ ಬರ್ತಾರೆ. ಒಂದು ಈ ಸ್ಕೂಲ್ ಈಗ ನಿಮ್ಗೆ ಗೊತ್ತಿದ್ದಾಗೆ ಜನವರಿ ಫೆಬ್ರವರಿಲಿ ಸರ್ಕಾರನೇ ಕೊಟ್ಟಿರ್ತದೆ ಶಾಲೆ ಕಾಲೇಜುಗಳಿಗೆಲ್ಲ ಹೋಗಿ ಶೈಕ್ಷಣಿಕ ಪ್ರವಾಸಕ್ಕೆ ಅಂತೇಳಿ. ಇವಾಗ ನೀವು ನೋಡಿದಾಗೆ ಮೊನ್ನೆ ನಮ್ಮ ಮುರುಡೇಶ್ವರದಲ್ಲಿ ಒಂದು 4 ಹೆಣ್ಮಕ್ಳು ಮುಳ್ಬಾಗಿಲಿನ ಬೆಂಗಳೂರಿನ ಸ್ಕೂಲ್ ಮಕ್ಕಳು ನೀರಲ್ಲಿ ಕೊಚ್ಕೊಂಡು ಹೋಗಿ ಮೃತಪಟ್ಟಿರೋದು ಈಗ ಗೊತ್ತಿದೆ. ಆದ್ದರಿಂದ ಆ ಥರದಲ್ಲಿ ಆ ಮಕ್ಕಳು ಸಹ ಒಂದು ಮೋಜು ಮಸ್ತಿ ಬಂದು ಅಲ್ಲಿ ಬಂದ ಮೊದಲಾಗಿ ನಾವು ಅಲ್ಲ ಗುರುಗಳು ಅವರನ್ನು ಆದಷ್ಟು ಸುರಕ್ಷಿತವಾಗಿ ಕರ್ಕೊಂಡು ನೋಡ್ಕೊಳ್ಬೇಕಿತ್ತು. ಆದರೆ ಆ ಗುರುಗಳು ಮೇಲಿದ್ದಾಗ ಈ ಮಕ್ಕಳು ಓದೋದೇ ಗೊತ್ತಿಲ್ಲ ಏನೋ. ಆದರೂ ಸಹ ಅದರೊಟ್ಟಿಗೆ 7 ಮಕ್ಕಳು ಹೋಗಿದ್ದಾರೆ. 3 ಮಕ್ಕಳನ್ನು ಅಲ್ಲಿ ಸ್ಥಳೀಯರು ಬಚಾವ್ ಮಾಡಿದ್ದಾರೆ. 4 ಮಕ್ಕಳನ್ನು ಹಿಡಿಲಿಕ್ಕೆ ಆಗಿಲ್ಲ. ಆ ದಿವಸ ಒಂದು ಅತಿ ದೊಡ್ಡ ದುರಂತ ಅಂತ ಎಣಿಸ್ಬೋದು ಆ ಮುರುಡೇಶ್ವರದಲ್ಲಿ. ಯಾಕೆಂದರೆ ಅಲ್ಲಿನ ಲೈಫ್ ಗಾರ್ಡ್ನವರು ಒಟ್ಟಾಗಿ 3 ಜನ ಬಚಾವ್ ಮಾಡಿದ್ದಾರೆ, ಅದು 4 ಜನ ಬಚಾವ್ ಮಾಡಲಿಕ್ಕೆ ಆಗಿಲ್ಲ. ಯಾಕೆಂದರೆ ಇದು ಕರ್ಕೊಂಡು ಬಂದ ಗುರುಗಳದೇ ಒಂದು ತಪ್ಪ ಆಗಿರ್ಬೋದು, ಅಥವಾ ಈ ಮಕ್ಕಳ ಒಂದು ನೆಗೆಟಿವ್ ಪರ್ಸನ್ ನೀರಿಗೆ ಹೋಗಿ ಈ ಥರ ಆಗಿರ್ಬೋದೋ ಗೊತ್ತಿಲ್ಲ. ಆದರೆ ಆದಷ್ಟು ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಬಂದಾಗ ಆದಷ್ಟು ಸುರಕ್ಷಿತವಾಗಿ ತಮ್ಮ ಕಾಲಿನ ಗಂಟಿನಷ್ಟೇ ನೀರಿಗೆ ಹೋಗಿ ಮೇಲ್ಗಡೆ PT ಮಾಸ್ಟರ್ ಅಲ್ಲ ಶಾಲೆ ಸಿಬ್ಬಂದಿಕರು ಒಂದು ವಿಸಿಲನ್ನು ಇಟ್ಕೊಂಡು ಅವರಿಗೆ ನೋಡ್ತಾ ಇರಬೇಕು. ಯಾಕೆಂದರೆ ಕರ್ಕೊಂಡು ಬಂದ ಜವಾಬ್ದಾರಿ ಅವ್ರಿಗೆ ಇರ್ತದೆ. ಅದರಿಂದ ಅವರು ಮಾಡ್ಕೊಳ್ಬೇಕು. ಯಾಕೆಂದ್ರೆ ತಂದೆ ತಾಯಿ ಈಗ ಗುರುಗಳ ಒಂದು ಆ ಶಾಲೆ ಮುಖ್ಯೋಪಾಧ್ಯಾಯರ ಮುಖಾಂತರ ಕಳಿಸ್ಕೊಡ್ತಾರೆ ಮಕ್ಕಳನ್ನು, ನೀವೇ ನೋಡ್ಕೊಳ್ಳಿ ಆದಷ್ಟು ಬೇಗ ಶೈಕ್ಷಣಿಕ ಹೋದಲ್ಲಿ ಏನು ತೊಂದರೆ ಆಗಬಾರ್ದು ಅಂತೇಳಿ. ಆದಾಗ ಬಂದಾಗ ಅಲ್ಲಿರುವ ಎಲ್ಲ ಶೈಕ್ಷಣಿಕ ಬರುವ ಪ್ರತಿಯೊಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಲಿ ಗುರುಗಳಾಗಲಿ ಚೆನ್ನಾಗಿ ನೋಡ್ಕೊಳ್ಬೇಕಂತ ನಾನು ಹೇಳೋದು. ಯಾಕಂದ್ರೆ ಇದು ಇಲ್ಲಿ ಬಂದಾಗ ತುಂಬ ಜನ ನಾನು ಮತ್ತೆ ಇಲ್ಲಿ ಅವಾರ್ಡ್ ಮಾಡಿದ್ದೀನಿ. ಮತ್ತೆ ಬಂದ ಶಾಲೆ ಪ್ರವಾಸಕ್ಕೆ ಬಂದ ಎಷ್ಟೋ ಶಾಲೆ ಶಿಕ್ಷಕರಿಗೆ ಸಹ ನಾನು ಈ ಥರ ಹೇಳಿ ಅವ್ರು ಸಹ ಹೇಳಿದ್ದಾರೆ, ಹೌದು ಈ ಥರನೇ ಮಾಡ್ಬೇಕಂತ. ತುಂಬ ನನಗೆ ಕೆಲವು ಮುಳುಬಾಗಿಲಿನ ಮೈಸೂರಿನ ಟೀಚರ್ಸ್ ಎಲ್ಲ ಸಿಕ್ಕಿದ್ದಾರೆ, ಅವ್ರಿಗೆಲ್ಲ ಮಾತಾಡಿ ನಾನು ಈ ಥರ ಹೇಳಿದ್ದೀನಿ. ಇಲ್ಲಿ ಬಂದ ಪ್ರತಿಯೊಂದು ಕಾಲೇಜಿನ ಸ್ಟೂಡೆಂಟ್ಸ್ಗಳಿಗೂ ಮತ್ತು ಪ್ರಾಧ್ಯಾಪಕರು ಸಹ ನಾನು ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಶೈಕ್ಷಣಿಕ ಪ್ರವಾಸ ಒಂದ್ ಕಡೆ ಆದ್ರೆ ಯೂತ್ಸ್ ಕೆಲವೊಬ್ರು ಮೋಜು ಮಸ್ತಿಗೋಸ್ಕರನೇ ಬರ್ತಾರೆ. ಅಂದ್ರೆ ಇಲ್ಲಿ ಎಲ್ಲ ಡ್ರಿಂಕ್ಸ್ ಎಲ್ಲ ಇವಾಗ ನಾಟ ಲೋಡ್ ಇರ್ಬೋದು. ಮುಂಚೆ ಎಲ್ಲ ಹೇಗಿತ್ತು? ಮುಂಚೆಲ್ಲ ಆದ್ರೂ ಸಹ ಮುಂಚೆ ಎಲ್ಲ ಕಮ್ಮಿ ಇತ್ತು. ಈಗ ನೀವು ಹೇಳ್ದಂಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮೋಜು ಮಸ್ತಿಗೆ ಬಂದಾಗ ಡ್ರಿಂಕ್ಸ್ ಎಲ್ಲ ಹಾಕ್ತಾರೆ. ಅದು ನಾನು ಮದ್ಯಪಾನ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಯಾಕೆಂದರೆ ನಾನು ಹೆಚ್ಚಿನ ದೇಹಗಳು ತೆಗೆಯುವಾಗ ಸಹ ಗಂಡಸರು ಇಲ್ಲಿ ಅವರು ತಮ್ಮ ಒಂದು ಇತಿಮಿತಿಯನ್ನು ಕಳ್ಕೊಂಡು ನೀರಲ್ಲಿ ಹಿಡ್ಕೊಂಡು ಈ ಡ್ರಿಂಕ್ಸ್ ಮಾಡ್ಕೊಂಡು ನೀರಲ್ಲಿ ಇರ್ತಾರೆ. ಅದರಿಂದ ಇಂಥ ಒಂದು ಸನ್ನಿವೇಶಗಳು ಜಾಸ್ತಿ ಆಗ್ತದೆ. ಯಾಕೆಂದರೆ ಅವರಿಗೆ ನೀರಿನ ಅಬ್ಬರ ಗೊತ್ತಾಗಲ್ಲ, ನೀರಿನ ಏರಿಳಿತ ಗೊತ್ತಾಗಲ್ಲ, ನೀರಿನ ಸುಳಿ ಗೊತ್ತಾಗಲ್ಲ. ಯಾಕೆಂದರೆ ಕರೆಕ್ಟಾಗಿದ್ದರೆ ಅವನಿಗೆ ಗೊತ್ತಾಗ್ತದೆ ನೀರು ಸುಳಿ ಉಂಟು ಎಳಿತದೆ ಅಂತ ಗೊತ್ತಾಗ. ಆದರೆ ಇವರು ಅದರ ಪರಿವೇ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ಬಂದಾಗ ನೀರು ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಅವ್ರ ಲೋಕದಲ್ಲೇ ಇದ್ದು ಬಿಡ್ತಾರೆ. ಅದರಿಂದ ಇಲ್ಲಿ ಬಂದ ಪ್ರವಾಸಿಗರು ಆದಷ್ಟು ಸುರಕ್ಷಿತವಾಗಿರೋ ಗಮನಗಳು ಕೊಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮಗೆ ನೋಡಿ ಈಗ ನೀರಲ್ಲಿ ಸುಳಿಯಲ್ಲಿ ಎಳ್ಕೊಂಡು ಹೋದರೆ ನಾವು ಅವ್ರನ್ನ ಬಚಾವ್ ಮಾಡಲಿಕ್ಕೆ ಮತ್ತೊಬ್ಬರು ಹೋಗ್ತಾರೆ, ಬಂದವರು ಸಹ ಸಿಕ್ಕಿಬಿಡೋ ಸಂದರ್ಭವೂ ಇರ್ತದೆ. ಅದ್ರ ಓಕೆ, ಇಲ್ಲಿರೋಂಥ ಬೋಟಿಂಗ್ ಮಾಡೋರಾಗಿರ್ಬೋದು, ಮೀನುಗಾರರಾಗಿರ್ಬೋದು, ಯಾರಾದರೂ ಒಬ್ರು ಹಿಂಗೆ ಮುಳುಗ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರ ಜೀವನ ಒತ್ತೆ ಇಟ್ಟು ಫಸ್ಟ್ ಹೋಗಿ ಜೀವ ಕಾಪಾಡ್ತಾರೆ. ಖಂಡಿತವಾಗಿ ಇಲ್ಲಿರುವ ಸ್ಥಳೀಯರು ಯಾರೇ ಆಗಲಿ, ಬೋಟ್ ಲೈಫ್ ಗಾರ್ಡ್ ಆಗಲಿ, ನಮ್ಮ ಪೊಲೀಸ್ ಸಿಬ್ಬಂದಿ ಆಗಲಿ, KND ಆಗಲಿ, ಯಾರೇ CSP ಆಗಲಿ, ಯಾರು ನೀರಿಗೆ ಬಿದ್ದರೂ ಸಹ ತಕ್ಷಣವಾಗಿ ತಮ್ಮ ಜೀವದ ಹಂಗು ಬಿಟ್ಟು ಯಾರು ಬಿದ್ದಿದೆ ಅವರನ್ನು ರಕ್ಷಣೆ ಮಾಡಲು ಹೋಗ್ತಾರೆ.
ಇದು ನಮ್ಮ ಕರಾವಳಿ ಪಡೆಯಲ್ಲಿರುವ ಈ ಕರಾವಳಿ ಭಾಗದ ಜನರು ಅತಿ ಮುಖ್ಯವಾಗಿ ಇದನ್ನು ಮಾಡ್ತಾರೆ. ಮತ್ತೆ ಇನ್ನೊಂದಂತ ಹೇಳಿದ್ರೆ ನೀರಿನ ಮಧ್ಯೆ ಹಾಕಿರ್ತಾರಲ್ಲ ಒಂದು ಸೆಂಟ್ರ್ ಪಾಯಿಂಟ್, ಅದರಿಂದ ಆಚೆ ಹೋಗ್ಬಾರ್ದು ಅಂತ ಎಲ್ಲ ಹೌದು ನೋಡಿ, ಈಗ ನೋಡಿ ಇಲ್ಲಿಂದ ಒಂದು ಬಾಲ್ ಹಾಕಿದ್ದಾರೆ, ಅದು ಈ ಜಾಗದಲ್ಲಿ ನೀರಲ್ಲಿ ಈಗ ಅಡಿಗೆ ಹೋಗಿದೆ, ಆ ಜಾಗದಲ್ಲಿ ಆಡ್ಬೇಕಂತ ಇರ್ತದೆ. ಆದ್ರೆ ಈಗ ಏನಾಗಿದೆ ಗೊತ್ತಾ, ನಮ್ಮ ಜಿಲ್ಲಾಡಳಿತ ಎಲ್ಲ ಕಡೆಗೆ ಕರಾವಳಿ ಎಷ್ಟಿದೆ ಅಷ್ಟು ಉದ್ದಕ್ಕೂ ಸಹ ನಾವು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಏನಂತ, ಎಲ್ಲರಿಗೂ ಬೀಚಲ್ಲಿ ಅಂತ. ಈಗ ನೋಡಿ ಇಲ್ಲಿರುವ ಜಾಸ್ತಿ ಆಗಿದೆ ಏನು ಗೊತ್ತಾ, ಇಲ್ಲಿನ ಒಂದು ಹೋಮ್ ಸ್ಟೇ ಅದೆಲ್ಲ ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ಸ್ವಲ್ಪ ಆದಷ್ಟು ಕಮ್ಮಿ ಮಾಡಬೇಕು. ಎಲ್ರಿಗೂ ಲೈಸೆನ್ಸ್ ಕೊಡ್ಬೋದು, ಆದರೆ ಅದಕ್ಕೆ ಕೊಟ್ಟರೆ ಸಹ ಅದರಲ್ಲಿ ಒಂದು ಲೈಫ್ ಗಾರ್ಡ್ ಇರಬೇಕು. ಯಾವ ಸ್ಟೇ ಹೋಮ್ ಬಂದರೂ ಸಾಕ, ಅದು ಸಹ ಎಲ್ಲಿ ಗೊತ್ತಾ, ಈ ಕಡಲ ಬದಿಯಲ್ಲಿ ಇರುವ ಸ್ಟೇ ಹೋಮ್ಗೆ ಎಲ್ಲದಕ್ಕೂ ಒಬ್ಬ ಲೈಫ್ ಗಾರ್ಡ್ ಕೊಟ್ಟರೆ ಅವರಿಗೆ ಬಂದ ಗೆಸ್ಟನ್ನು, ಅವ್ರಿಗೆ ಬಂದ ಪ್ರವಾಸಿಗರನ್ನು ಅವರು ಸುರಕ್ಷಿತವಾಗಿ ನೋಡ್ತಾರೆ. ಎಷ್ಟು ನೀರಿಗೆ ಅದರಿಂದ ಪ್ರತಿಯೊಂದು ನಾನು ಜಿಲ್ಲಾಡಳಿತಕ್ಕೆ ಹೇಳೋದು ಅಷ್ಟೇ, ಪ್ರವಾಸೋದ್ಯಮಕ್ಕೆ ಹೇಳೋದು ಅಷ್ಟೇ, ಎಲ್ಲಿ ಕಡಲ ಬದಿಯಲ್ಲಿ ನಾವು ಸ್ಟೇ ಹೋಮ್ ಕೊಡ್ತೇವೆ ಆ ಸ್ಟೇ ಹೋಮಲ್ಲಿ ಪ್ರತಿಯೊಂದು ಲೈಫ್ ಗಾರ್ಡ್ ಇರಬೇಕು. ಮತ್ತೆ ಅಲ್ಲೊಂದು ಅವರು ದೊಡ್ಡದು ಸ್ಟೇ ಹೋಮ್ ಆದರೆ ಅಲ್ಲೊಂದು ಲೈಫ್ ಜಸ್ಕಿ ಇಟ್ಕೊಳ್ಬೇಕು. ಯಾಕೆಂದ್ರೆ ಆ ಸುರಕ್ಷಿತವಾಗಿ ಹೋಗುವ ಅವರಲ್ಲಿ ಬರುವ ಪ್ರವಾಸಿಗರ ರಕ್ಷಣೆ ಸ್ಟೇ ಹೋಮ್ ಮಾಡಬೇಕು. ಅದಕ್ಕಿಂತ ಅದು ಲೈಸೆನ್ಸ್ ಕೊಡುವುದನ್ನ ಮುಂಚೆನೇ ಹೇಳ್ಬೇಕು. ನಾ ಯಾಕಂದ್ರೆ ಅವರಿಗೆ ನಮ್ಮ ಜಿಲ್ಲಾಡಳಿತ ಬೇಕಂದ್ರೆ ಹೇಳ್ತೀನಿ, ಎಲ್ಲಿ ಸಹ ಪ್ರತಿಯೊಂದು ಎಲ್ಲ ಜಿಲ್ಲೆಯಲ್ಲಿ ಸಹ ಜಿಲ್ಲಾಡಳಿತದೇ ತಪ್ಪು ಅಂತ ಹೇಳ್ತೀನಿ. ಯಾಕಂದ್ರೆ ಅವರು ಲೈಸೆನ್ಸ್ ಕೊಡುವಾಗ ಆ ಸ್ಟೇ ಹೋಮ್ಗೆ ಸುರಕ್ಷಿತವಾಗಿ ಇದ್ದೇ ನೋಡ್ಕೊಂಡು ಕೊಡ್ಬೇಕಂತ ನಾ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಫಸ್ಟು ಒಂದು ಹುಡುಗಿ ಫೇಲ್ ಆಗಿ ಬಂದಿದ್ದು ಸೂಸೈಡ್ ಮಾಡ್ಕೊಳಕ್ಕೆ ಹೋಯ್ತಾ, ಅದು ಅಟೆಂಡ್ ಮಾಡಿ, ಅದಾದ ನಂತರ ಫಸ್ಟ್ ಸ್ಕೂಬಾ ಡೈವಿಂಗ್ ಯಾವಾಗ ಮಾಡಿದ್ದು? ಸ್ಕೂಬಾ ಡೈವಿಂಗ್ ನಾನು ಕಲ್ತದ್ದು ಸುಮಾರು ಒಂದು 4-5 ವರ್ಷ ಆಯಿತು. ಯಾಕೆಂದರೆ ನಾನು ಮಾಮೂಲಿಯಾಗಿ ಯಾರಾದರೂ ನಮ್ಮ ಬಂದರ ಹತ್ರ ಬಿದ್ದರೆ ನಾನು ಹಾಗೆ ಮುಳುಗ್ತಿದ್ದೀನಿ. ಏನು ಸೇಫ್ಟಿ ಇಲ್ಲದೆ, ಯಾಕೆಂದರೆ ನಾನು ದೇಹ ಬಿದ್ದ ತಕ್ಷಣ ನಾನು ಸುಮಾರು ಒಂದು 20ರಿಂದ 40 ಅಡಿ ತನಕ ಅಡಿಗೆ ಹೋಗೋ ಒಂದು ಚಾಣಕ್ಷತೆ ಗೊತ್ತು. ನೀರು ಆಳದಲ್ಲಿ ಒಂದು 3 ನಿಮಿಷ ನಿಲ್ಲುವಷ್ಟು ದೇವರು ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಅದರಿಂದ ನಾನು 3 ನಿಮಿಷದಲ್ಲಿ ಆ ದೇಹ ಎಲ್ಲಿದೆ ಅಂತ ಹುಡುಕೋ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆಮೇಲೆ ಕೆಳಗೆ ಬಂದು ಒಂದು ಅರ್ಧ ಗಂಟೆ ಆಗಿರ್ಬೋದು. ಯಾಕಂದರೆ ಟೈಮಿಗೆ ತಕ್ಕ ಒಂದು ಅರ್ಧ 1 ಗಂಟೆಯಲ್ಲಿ ದೇಹವನ್ನು ತೆಗೆದುಕೊಡ್ತಿದ್ದೆ. ಆವಾಗ ನನಗೆ ಏನಾಯಿತು, ಈ ಬಂದರಿನಲ್ಲಿ ಹೂಳು ಜಾಸ್ತಿ ಇತ್ತು. ಹೂಳಿರುವಾಗ ನಾನು ಹೇಳಿದೆ ಬಂದರ್ನ ನನಗೆ ಒಂದು ಆಕ್ಸಿಜನ್ ಸಿಲಿಂಡರ್ ಬೇಕಂತ ಹೇಳಿದೆ. ಆವಾಗ ಅವ್ರು ಏನು ಮಾಡಿದರು, ಬಂದರ್ನ ಎಲ್ಲ ಡೀಸೆಲ್ ಪಂಪಿನವರು, ಅಲ್ಲಿನ ಒಂದು ಯಾಂತ್ರಿಕ ಡೀಸೆಲ್ ಪಂಪ್ ಆಗಿರ್ಬೋದು, ಯಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಡೀಸೆಲ್ ಪಂಪ್ನವರು ನಮ್ಮ ಒಂದು ಮೊತ್ತವನ್ನು ಒಟ್ಟುಗೂಡಿಸಿ 2 ಲಕ್ಷ ಚಿಲ್ಲರಿನ ಒಂದು ಸ್ಕೂಬಾ ಡೈವಿಂಗ್ ಕಿಟ್ ತೆಗೆಸ್ಕೊಟ್ಟು, ಅದು ಕೊಟ್ಟು ಒಂದು 5 ವರ್ಷ ಆಗಿರ್ಬೋದು. ನಮ್ಮ ಬಂದರ್ ನೆಲಕ್ಕೆ ಅವರು ಕೊಟ್ಟರು. ಆವಾಗ ನಾನು ಕಲಿಬೇಕಾದ್ರೆ ಮತ್ತೆ ಬೇರೆ ಕಡೆ ಹೋಗಬೇಕು. ಪ್ರಾಕ್ಟೀಸ್ ಬೇಕು. ಯಾಕಂದರೆ ಈಜು ಬಂದರೆ ಖಾಲಿ ಆಗೋದಿಲ್ಲ, ಪ್ರಾಕ್ಟೀಸ್ ಬೇಕಾಗ್ತದೆ. ಯಾಕಂದರೆ 10 ಅಡಿಯಿಂದ 100 ಅಡಿ ಹೋಗೋದಾದರೆ ಅದಕ್ಕೆ ಒಂದು ಪ್ರಾಕ್ಟೀಸ್ ಬೇಕಾಗ್ತದೆ ಸ್ಕೂಬಾ ಡೈವಿಂಗ್. ನಾನು ಆವಾಗ ಕಾಪಿಗೆ ಹೋದಾಗ ನನ್ನ ಸ್ನೇಹಿತರೊಬ್ಬರು ಸ್ವಲ್ಪ ಹಣ ಕೊಟ್ಟರು ಇಲ್ಲಿ ಅವರೇ, ಅದರ ಬಗ್ಗೆ ಸಹ ನೀನು ಕಲ್ತ್ಕೋ ಅಂತೇಳಿ, ಶಾಹನ್ ಅಂತ ಅವ್ರು ಸಹ ನಂಗೆ ಹಣ ಕೊಟ್ಟರು. ಇದು ಸ್ವಲ್ಪ ಹೆಲ್ಪ್ ಮಾಡಿದರು ಹಣದ ಬಗ್ಗೆ ಅಲ್ಲಿ ಕಲಿಲಿಕ್ಕೆ. ಆವಾಗ ನಾನೇನು ಮಾಡಿದೆ, ಅಲ್ಲಿ ಕಲಿತು ಭದ್ರಾವತಿ ಆಗಲಿ ದೂರ ಊರುಗಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಯಾಕಂದ್ರೆ ನಮ್ಮ ಬಂದರಲ್ಲೇ ಅಲ್ಲದೆ ಹೊರ ಜಿಲ್ಲೆಗಳಿಗೆ ಸಹ ಹೋಗ್ಲಿಕ್ಕೆ ಶುರು ಮಾಡಿದೆ. ಯಾವಾಗ ಫಸ್ಟ್ ಹೊರ ಜಿಲ್ಲೆಗೆ ಹೋಗಿದ್ದು, ಏನದು ಮ್ಯಾಟ್ರು? ಹೊರ ಜಿಲ್ಲೆ ಅಂದ್ರೆ ಫಸ್ಟ್ ಎಂಟ್ರಿ ಭದ್ರಾವತಿಯಲ್ಲಿ ಏನಾಗಿತ್ತು? ಅಲ್ಲೊಬ್ರು ನೀರಿಗೆ ಬಿದ್ದಿದ್ರು, ಮಂಜುನಾಥ್ ಅನ್ನೋರು. ನೀರಿಗೆ ಬಿದ್ದಾಗ ನಂಗೆ ಹೊರ ರಾಜ್ಯದಿಂದ ಕಾಲ್ ಬರ್ತಾ ಉಂಟು. ಯಾಕೆಂದ್ರೆ ನಾನು ಶಿರೂರಲ್ಲಿ ಕೆಲಸ ಮಾಡಿದಾಗ ಏನು ಕಾಲ್ ಬರ್ತಾರೆ. ಯಾಕಂದ್ರೆ ಅಲ್ಲಿ ನನ್ನ ಮಕ್ಕಳು ಹುಷಾರಿಲ್ಲ ಅಂತ ಮೊದಲೇ ಹೇಳ್ತೇನೆ, ಹೇಳ್ತೇನೆ. ಯಾಕಂದ್ರೆ ನನಗೆ ಹೊರ ರಾಜ್ಯದಿಂದ ಅಂದರೆ ಕೇರಳದಿಂದ ಸಹ ಕಾಲ್ ಬರ್ತಾ ಉಂಟು. ನಮ್ಮ ಮನೆಯಲ್ಲಿ ಮಕ್ಕಳು ಹೇಗಿದ್ದಾರೆ, ಹೆಂಡತಿ ಹೇಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ ಅಂತ ಹೊರ ರಾಜ್ಯದಿಂದ ಅಲ್ಲಿನ ಅಲ್ಲಿನ ತಾಯಿಯಂದ್ರೆ ಸಹ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಭದ್ರಾವತಿ ಬಗ್ಗೆ ಹೇಳ್ತಾರೆ. ಭದ್ರಾವತಿಯಲ್ಲಿ ಒಬ್ಬರು ಮಂಜುನಾಥ್ ಅನ್ನೋ ನಮ್ಮಂತ ಒಂದು ಸಮಾಜ ಸೇವಕರು ಅಲ್ಲಿನ ಒಂದು ತೆಪ್ಪದಲ್ಲಿ 3 ಜನ ಬಚಾವ್ ಮಾಡ್ಲಿಕ್ಕೆ ಹೋಗಿ ಅವರನ್ನು ಬಚಾವ್ ಮಾಡಿ ತಾವು ನೀರಡಿಗೆ ಬಲೆ ಸಿಕ್ಕೊಂಡು ಅಡಿಗೆ ಹೋಗಿದ್ದು. ಆವಾಗ ಅವರು ತೆಗೆದುಕೊಂಡು ನಾವು ಸ್ಕೂಬಾ ಡೈವಿಂಗ್ ಹಾಕೊಂಡು ಹೋಗಿದ್ದೇವೆ. ಸುಮಾರು ಒಂದು 70ರಿಂದ 80 ಅಡಿಯಲ್ಲಿ ಅವರ ದೇಹ ಸಿಕ್ಕಿದೆ. ಆಮೇಲೆ ಅಂಥದ್ದು ದೇಹ ಮತ್ತೆ ನಮ್ಮ ಭದ್ರಾವತಿ ಆಗ್ಬೋದು, ಕುಣಿಗಲ್ ಆಗಿರ್ಬೋದು, ನಮ್ಮ ಬೇಲೂರು, ಚಿಕ್ಕಮಗಳೂರು, ಮತ್ತೆ ಈ ಕಡೆಯಿಂದ ಸೌದತ್ತಿ, ಮತ್ತೆ ಬೆಳಗಾವಿ, ದಾಂಡೇಲಿ, ಹಾಗೆ ಶಿರೂರು, ಕಾರವಾರ, ಹೊನ್ನಾವರ, ಕನ್ನಡಿ, ಈ ಕಡೆ ಎಲ್ಲ ಬಗ್ಗೆ, ಈ ಕಡೆ ಬೆಂಗಳೂರು, ನಮ್ಮ ಕೋಲಾರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಹೆಸರುಘಟ್ಟ ಆಗಿರ್ಬೋದು, ಪೇಣೆ ಆಗಿರ್ಬೋದು, ಎಲ್ಲ ಜಿಲ್ಲೆಯಲ್ಲಿ ಸ್ವಲ್ಪ ನಮ್ಮನ್ನು ಕರೆದು ಈಗ ನೀರಾಳದಲ್ಲಿ ಸಿಗದಿದ್ದಾಗ ಹೋಗ್ತದೆ. ಯಾಕಂದರೆ ಕೆಲವು ಕಡೆ ಈಗ ದೇಹಗಳು 1 ದಿನಕ್ಕೆ ಮೇಲೆ ಬರ್ತದೆ, ಕೆಲವು 2 ದಿನಕ್ಕೆ ಬರ್ತದೆ, ಕೆಲವು 3 ದಿನ ಆಗ್ತದೆ, ಕೆಲವು 4 ದಿನ ಆಗ್ತದೆ, ಕೆಲವು ಬರೋದೇ ಇಲ್ಲ. ಡಿಕಂಪೋಸ್ ಆಗೋದನ್ನು ಕಾಯಬೇಕಾಗ್ತದೆ.
ಆ ತಾಳ್ಮೆ ಇರ್ತದೆ, ಮನೆಯವರಿಗೆ ಇರೋದಿಲ್ಲ ಪಾಪ. ಆ ಮನೆಯಲ್ಲಿ ಕಳ್ಕೊಂಡ ಮನೆಯವರು ಎಷ್ಟು ಕಷ್ಟಪಡ್ತಾರೆ. ಒಂದು ಹೆಂಡತಿ ಮದುವೆ ಆಗಿದ್ರೆ ಹೆಂಡತಿ ಆಡ್ತಾ ಇರ್ತಾರೆ, ಚಿಕ್ಕ ಸಣ್ಣ ಸಣ್ಣ ಮಕ್ಕಳು ಆಡ್ತಾ ಇರ್ತಾರೆ, ಅದ್ರ ತಂದೆ ತಾಯಿ ಆಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು 3-4 ದಿನ ಫಸ್ಟಿಗೆ ಅಲ್ಲಿ ಏನು ಮಾಡ್ತಾರೆ, ಫಸ್ಟ್ ಯಾರು ಸಿಗಲಿಲ್ಲ ಫಸ್ಟ್ ಫೈರ್ ಬ್ರಿಗೇಡ್ ಬರ್ತಾರೆ, ಸಿಗೋದಿಲ್ಲ. ಆಮೇಲೆ ಎಷ್ಟೇ ಬರ್ತಾರೆ, ಸಿಗೋದಿಲ್ಲ. ಆಮೇಲೆ NDRF ಬರ್ತದೆ, ಸಿಗೋದಿಲ್ಲ. ಆಮೇಲೆ ನೇವಿ ಅವರು ಕಳಿಸ್ತಾರೆ, ಸಿಗೋದಿಲ್ಲ. ಆಮೇಲೆ ನಮ್ಮನ್ನು ಕಳಿಸ್ತಾರೆ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಈಶ್ವರ್ ಮಲ್ಪೆ ಹೋಗ್ತದೆ. ಆವಾಗ ಈಶ್ವರ್ ಮಲ್ಪೆ ಹೋದಾಗ ಆ ಜಾಗದಲ್ಲಿ ನಾನು ಫಸ್ಟ್ ಹೋಗಿ ಫಸ್ಟ್ ಆ ಭೂಮಿ ಅಂದರೆ ಯಾವ ಜಾಗದಲ್ಲಿ ಆ ಗ್ರಾಮಕ್ಕೆ ಕೈ ಮುಗಿತೀನಿ. ಆ ಗ್ರಾಮದಲ್ಲಿ ಕೈ ಮುಗಿದಾಗ ಕೆಳಗಡೆ ಗಂಗಾ ಆ ನೀರಿಗೆ, ಆ ಗಂಗಾ ಮಾತೆಗೆ ಕೈ ಮುಗಿತೀನಿ. ಎಲ್ಲಿದ್ರೂ ಸಹ ದೇಹಗಳು ಸಿಗಬೇಕು, ಆದಷ್ಟು ಬೇಗ ಎಲ್ಲಿದ್ರೂ ಸಹ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನೀರಡಿಗೆ ಹೋದಾಗ ಅವರಿಗೆ 3-4 ದಿನ ಸಿಗದಿದ್ದ ದೇಹ 10-15 ನಿಮಿಷದಲ್ಲಿ ಸಿಗ್ತದೆ.